ಆ ಥರ ನಿಮ್ಮ ಕೈಲಾಗುತ್ತೆ. ನಿಜ ತಾನೇ ಪಾಪ, ನಿಜ ತಾನೇ ಮಮ್ಮಿ ಏನು ಕೇರ್ ಮಾಡ್ತಿಲ್ಲ ತಾನೇ. ಅಪರೂಪಕ್ಕೆ ಜಿಮ್ಗೆ ಹೋಯ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್. ಏನು ಹೇಳೋದು, ಏನು ಬಾಣ್ತನ ಮಾಡಕ್ಕೆ ಹೋಯ್ತಯ್ಯ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾನು ನಿಮ್ಮ ಮನೆ ಮಗ ಯಶು. ಹಣ ಬಂದ ಬೆಳಗ್ಗೆನೆ ಇವತ್ತು 8 ಗಂಟೆ ಆಗ್ಬಿಟ್ಟೈತೆ. ಬೆಳಗ್ಗೆನೆ 5 ಗಂಟೆಗೆ ಎದ್ದೇಳಬೇಕಾಗಿದ್ದು, 8 ಗಂಟೆಗೆ ಎದ್ಬಿಟ್ಟೆ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಫಸ್ಟ್ ಡೇ ಜಿಮ್ಗೆ ಹೋಗಿದ್ದೆ, ಸೊ ಮೈ ಕೈಯೆಲ್ಲ ನೋವು ಬಂದುಬಿಟ್ಟಿತ್ತು. ಹಾಗಿಲ್ಲ ಬೆಳಗ್ಗೆ 5 ಗಂಟೆಗೆ ಎದ್ದೇಳೋಕ್ಕೆ. ಸೊ ಈಗ ಓಟ್ಸ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ನೆನೆ ನೈಟೇ ನೆನ್ಸೋಕ್ಕೆ ಇಟ್ಟಿದ್ದೆ. ಸೊ ಅದನ್ನ ಎತ್ಕೊಂಡು ಅಲ್ಲಿ ಮೊಟ್ಟೆ ಇದೆ ಮತ್ತು ಪ್ರೋಟೀನ್ ಒಂದು ಸ್ಕೂಪ್ ಹಾಕ್ಕೊಂಡು ಇವತ್ತು ನಾನು ಡಯಟ್ ಫುಡ್ ಏನೇನು ಮೇಂಟೈನ್ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ನನ್ನ ಮಗಿಗೆ ವ್ಯಾಕ್ಸಿನೇಷನ್ ಕೊಡಿಸಿ ತೊಡೆ ಎಲ್ಲ ಊದ್ಕೊಂಡ್ಬಿಟ್ಟೈತೆ. ಇವಳು ನೋಡಿದ್ರೆ ನನ್ನ ಹೆಂಡತಿ ಏನು ಪಾಪ ಕೇರ್ ಮಾಡ್ತಿಲ್ಲ ನನ್ನ ಮಗಿಗೆ. ಅಯ್ಯೋ ನಿಜ ತಾನೇ ಪಾಪ, ನಿಜ ತಾನೇ ಮಮ್ಮಿ ಏನು ಕೇರ್ ಮಾಡ್ತಿಲ್ಲ ತಾನೇ. ಗೈಸ್, ಓಟ್ಸ್ ರೆಡಿ ಮಾಡೋಣ. ಈಗ ಟೈಮ್ ಆಗಿಬಿಟ್ಟೈತೆ, 8 ಗಂಟೆ ಆಗಿಬಿಟ್ಟೈತೆ. ಸೆಲ್ಫಿ ಸ್ಟಿಕ್ ತಂದಿದ್ದೀನಿ, ಇಲ್ಲಿಡಬೇಕು. ಎಲ್ಲರೂ ಮೌಂಟ್ ಮಾಡಬೇಕು. ಮೌಂಟ್ ಮಾಡಿ ಮತ್ತೆ ಪ್ರಿಪ್ರೇಷನ್ ಸ್ಟಾರ್ಟ್. ಫ್ರಿಡ್ಜ್ ಓಪನ್ ಮಾಡಿ ಆಯ್ತು. ಆಮೇಲೆ ಇಲ್ಲಿ ಸೋಕ್ ಮಾಡಿರೋ ಓಟ್ಸ್ ಇದೆ. ಎಗ್ ಇಲ್ಲಿದೆ. ಫ್ಲೇವರ್ಗೆ ಅಂತ ಒಂದು ಸ್ವಲ್ಪ ವೇ ಪ್ರೋಟೀನ್ ಹಾಕ್ತಾಯಿದ್ದೀನಿ. ಸೊ ನಾನು ಶುಗರ್ ಏನು ಆ್ಯಡ್ ಮಾಡಲ್ಲ. ಸೊ ಅದಕ್ಕೋಸ್ಕರ ನಾನೇನಿದ್ರು ವರ್ಕೌಟ್ ಟೈಮಲ್ಲಿ ಹಾಕೋದು. A few moments later. ಗೈಸ್, ಗಾಡಿ ರೆಡಿ ಆಗಿದೆ, ಇನ್ನೂ ಇದ್ರ ಬಾಡಿ ಬಂದಿಲ್ಲ. ನಿಖಿಲ್ ಎಲ್ಲಿದೆಯಪ್ಪ? ಬಾಡಿ ಯಾಕೆ ಔಸ್ಕೊಬಿಟ್ಟೈತೆ. ಓಹೋ ಅಣ್ಣ, ನಾವು ನಿಮ್ಮ ಅಭಿಮಾನಿ ಅಣ್ಣ, ನಮ್ಮ ಲಕ್ಷ್ಮಿ ರೆಡಿ ಆಗವಳೆ. ಇದೇ ಖುಷಿಗೆ ಇವತ್ತು ಪಾರ್ಟಿನಾ? ಸಾಲ ಮಾಡಾದ್ರೂ ಎಣ್ಣೆ ತಂದು ಕೊಡ್ತೀನಿ. ಗುಡ್ ಸಾಯ್. ಏನು ಬ್ರೋ, ಓಲ್ನು ಮುಚ್ಚಿಸ್ಬಿಟ್ಟಿದ್ದೀರಿ? ಗಾಡಿ ತಗೊಂಡು 10 ವರ್ಷ ಆಯ್ತು. 10 ವರ್ಷದಲ್ಲಿ ಬ್ಲಾಕ್ ಪೇಂಟ್ನ ಅಂದ್ರೆ ಬ್ಲಾಕ್ ಕಲರ್ ಇಟ್ಟಿದೆ ಬಂಪರ್ನ. ಫಸ್ಟ್ ವೈಟ್ ಕಲರ್ ಮಾಡಿ ಗೈಸ್, ಕಂಪ್ನಿಯಿಂದನೇ ಬ್ಲ್ಯಾಕ್ ಕೊಡ್ತಿದ್ರಂತೆ ಬಂಪರ್ನ. ಈಗ ಇವ್ರು ವೆಯ್ಟ್ ಮಾಡ್ತಾರೆ. ಬ್ರೋ ಬಂಪರ್ ಮಾತ್ರ ಮಾಡಿಲ್ಲ ಬ್ರೋ, ಅವ್ನು ಕ್ಲೀನಾಗಿ ಮಾಡಿಲ್ಲ ಬ್ರೋ. ಅದು ಪೇಂಟ್ ಎದೊಳ್ತಾ ಅದಾಗಲೇ ನೋಡಿ ಇಲ್ಲಿ. ಉಗಿರು ಮೊಕ್ಕೆ. ಅಯ್ಯ, ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಈ ಕ್ಯಾಮ್ರಾ ಯಾಕೆ ಹಿಂಗಾಡ್ತಾ ಇದೆ? ಆಯ್ತು ಕಣಪ್ಪ, ಹೋಯ್ತೀನಿ ಇರು, ನೀನಿಂದ ಆಚೆ ಹೋಗ್ತೀನಿ. ಗೈಸ್, ಎಂಥ ಮಿತ್ರದ್ರೋಹಿಗಳು ನೋಡಿ ಇವರೆಲ್ಲ. ಇವರು ಪ್ರದೀಪ್ ಅಂತ, ಹೇಮಂತ್ ಅಂತ. ಏನು ಮಾತಾಡಬಾರ್ದು ಅಂತ. ಏನಾರ ಮಾತಾಡ್ದಾ, ಇದು ಮೂತಿ ಉದ್ದ ಬಂತು ಅಂದ್ರೆ ಟೇಸ್ಟ್ ಚೆನ್ನಾಗೈತೆ ಅಂತ ಅರ್ಥ ಮಾಡ್ಕೊಂಡು ಕಡ್ಡಿ ಹಚ್ಕೊ ಬಂದಿದೀವಿ ಕಣ. ಎಲ್ಲ ಬಂದಿದ್ದೀರಿ ನೋಡು ಕಡ್ಡಿ. ನನ್ನ ಕಡ್ಡಿ ನೋಡಿಲ್ಲಿ, ಅವನ ಕಡ್ಡಿಯಲ್ಲಿ ಕಡ್ಡಿ ಎಲ್ಲ ಮೇಯ್ನು, ಚುಚ್ಚೋದು ಮೇಯ್ನು. ನಮಗೆಲ್ಲ ಗೊತ್ತಾಗೋಯ್ತು. ಹಿಂಗೆ ಯಾಕೆ ಕತ್ಲಲ್ಲಿ ನಿಂತ್ಕೊಂಡ್ಬಿಟ್ರೆ ಯಾರು ಕಂಡಿರಿ? ಫಿಗರ್ಗಳು ಕಾಣಲ್ರಿ ನೀವು, ಚೆನ್ನಾಗಿದ್ದೀರಿ. ಅವ್ರು ನಮ್ಮ ಕಣ್ಸಾಕು, ನಾವು ಅವ್ರ ಕಣ್ಸೋದು ಬೇಡ. ಅಪರೂಪಕ್ಕೆ ಜಿಮ್ಗೆ ಹೋಯ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್. ಏನು ಹೇಳಬೇಡಿ, ಏನು ಬಾಣ್ತನ ಮಾಡಕ್ಕೆ ಹೋಯ್ತಯ್ಯ. ನಿನಗಲ್ಲ ಗೈಸ್, ಇಲ್ಲೊಬ್ರು ನಮ್ಮ ಸ್ನೇಹಿತರು ಸ್ಪಿನ್ನಲ್ಲಿ ಕಟಿಂಗ್ ಮಾಡಿಸ್ತಾರಂತೆ, ನಮ್ಗೆ ಬೇಕಾದವರು. ಬನ್ನಿ ಹೋಗೋಣ ಅಲ್ಲಿಗೆ. ಏನ್ ಬ್ರೋ, ಯಾವ ಥರ ಕಟಿಂಗ್ ಮಾಡಿಸ್ತೀರಿ ಬ್ರೋ? ಯಾವ ಥರ? ನಡಿಯಪ್ಪ, ಆ ಥರ ನಿಮ್ಮ ಕೈಲಾಗುತ್ತೆ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಆ ಥರ ಕಟಿಂಗ್ ಬೇಕಂತೆ. ಇನ್ನೂ 1 ವರ್ಷ ಬಿಟ್ಬಿಟ್ಟು ಬೇಕಾದ್ರೆ ನಮ್ಗೆ ವಯಸ್ಸಾಯ್ತು. ತುಂಡು ಪಂಡಕ್ಕೆ 3 ತಿಂಗಳಿಗೆ ಒಂದ್ಸಲ ಬರುವಂಗೆ ಕಟಿಂಗ್ ಮಾಡ್ಸ್ಕೊಂತ ಹೇಳೋದು ಬಿಟ್ಬಿಟ್ಟು ಯಾವ ಸ್ಟೈಲಾಗಿ ಮಾಡಿಸ್ಕೊತಿ ಅಂತ ಬಂದೆ. ಉಗಿರು ಮೊಕ್ಕೆ. ಹೆಂಗ್ ಮಾಡ್ತಾರೆ ಹಂಗೆ ಬ್ರೋ. ಹೆಂಗ್ ಮಾಡ್ತೀರಾ ಬ್ರೋ? ಇವ್ರಿಗೆ ಚೆನ್ನಾಗಿ ಮಾಡ್ಬೇಕು, ಹೆಂಗಾರ ಮಾಡಿ. ಇಲ್ಲ, ಚೆನ್ನಾಗಿ ಮಾಡಿ. ಚೆನ್ನಾಗಿ ಅನ್ಕೋತೀರಾ?
ಮಾಡೋಣ ಬೇಡ ಮಾಡಿ ಬ್ರೋ ಇಲ್ಲೆಲ್ಲ ಶಾರ್ಟ್ ಬರಲಿ ಇಲ್ಲೆಲ್ಲ ಹಾಂ ಹೌದು ಒಳ್ಳೆ ಹೈ ಕ್ಲಾಸ್ ರಂಗಿ ಥರ ಆಗಬೇಕು. ಕೂತ್ಗಳಲ್ಲಿ ಇಲ್ಲೆಲ್ಲ ನಿಮ್ದೇನಾ? ಬಿಲ್ಲೆಲ್ಲ ನಿಮ್ಮದು ಸ್ವಾಮಿ, ನಮ್ದು ಯಾಕಾಗುತ್ತೆ? ಹೌದು ಇನ್ನೇನಪ್ಪ, ಹೆಂಗಾರ ಮಾಡಿ ಒಟ್ನಲ್ಲಿ ಚೆನ್ನಾಗಿ ಮಾಡಿ ಅಷ್ಟೇ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಗೈಸ್ ಇವ್ರು ಕಟ್ಟಿಂಗ್ ಮಾಡ್ಸೋಕ್ಕೆ ಎಲ್ಲರಿಗೂ ಬೈಗೆ ಸಿಹಿ ಮಾಡ್ತಾವ್ರೆ. ಸಿಹಿ ಹಂಚಿ ಕೂದಲನ್ನ ಬಲಿ ಕೊಡ್ಬೇಕು. ಇರಿ ಥ್ಯಾಂಕ್ಸ್ ಅಕ್ಕ. ಕಟ್ಟಿಂಗ್ ಮಾಡ್ಸೋದು ನಾನು ಬಿಟ್ಟಿ ಜ್ಯೂಸ್ ಕುಡಿಯಕ್ಕೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬ್ರೋ ಈ ಜ್ಯೂಸ್ ಮೇಲೆ ಜಿಗುಪ್ಸೆ ಬರ್ಸ್ಬಿಟ್ಟಲ್ಲ ಬ್ರೋ ಒಂದೇ ಸತಿ. ಅವ್ರು ನೋಡಿ ಕರೆಕ್ಟಾಗಿ ಹೇಳಿದ್ರು, ಋಣ ಇತ್ತು ನಮಗೆ ಅಂತ. ಏ ಬ್ರೋ ಇಲ್ಲೆಲ್ಲ ಬುಂಡ ಕಾಣ್ಬೇಕು ಬ್ರೋ, ಇದೆಲ್ಲ ಬುಂಡ ಕಾಣ್ಬೇಕು ಹಂಗೆ ಮಾಡಿ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಯಾವಾಗ್ಲೂ ಜೊತೆಗಿರ್ತೀನಿ, ಜೊತೆಗಿರೋ ಜೀವ ಅನ್ಕೊಂಡು ನನ್ನೇ ಬಿಟ್ಬಿಟ್ಟು ಬಂದು ಜಿಮ್ಗೆ ಜಾಯ್ನ್ ಆಗ್ಬಿಟ್ಟು ನೋಡಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಈ ಥರನೂ ಮಾಡ್ತಾರ, ಈ ಥರನೂ ಫ್ರೆಂಡ್ಸ್ ಇರ್ತಾರ. ನಾನು ಹೇಳ್ತಾ ಇದ್ದೀನಿ ಬನ್ನಿ ವರ್ಕೌಟ್ ಮಾಡೋಣ ಅಂತ. ಬರಲ್ವಂತೆ, ಮೂಳೆ ಎಲ್ಲ ಸಮದೋದಂತೆ ಅವ್ರಿಗೆ. ಕೋಳಿ ಥರ ಐತೆ, ಕಾಲ್ ಥರ. ಬ್ರೂಸ್ಲಿ ಇರೋ ಬಾಡಿನ 16 ಥರ ಮಾಡ್ಕೊಳ್ಳೋರು ಬನ್ನಿ ಅಂದರೆ ಬರಲ್ರಂತೆ. ಇವಾಗ ನಾನು ವಿಡಿಯೋ ಮಾಡ್ತಿರೋದು ಹಿಂಗೆ ಹೇಳ್ತಾ ಇರೋದು, ಇಲ್ಲ ಅಂದ್ರೆ ನನ್ ಮೇಲೆ ಹಣೆ ಇಟ್ಟಳು. ಕರ್ನಲ್ಲ ಹೆಸರು ಬರೀ ಡೌಗಳೇ ಆಯ್ತು. ಯಾವ ಡೌ ಇಲ್ಲ ಬಾ. ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಟಾಟಾ ಬಾಬಾ.